ಮೇಘಾಲಯದಲ್ಲಿ ದಂಪತಿ ಮಿಸ್ಸಿಂಗ್ ಪ್ರಕರಣಕ್ಕೆ ಟ್ವಿಸ್ಟ್. ಬಾಯ್ ಫ್ರೆಂಡ್ ಜೊತೆಗೆ ಸೇರಿ ಪತಿಗೆ ಇಟ್ಲು ಮುಹೂರ್ತ. ಬೆಂಗಳೂರಿನಲ್ಲಿ 17 ಬಾರಿ ಇರಿದು ಪ್ರಿಯತಮೆಯನ್ನ ಕೊಂದ ಪ್ರಿಯಕರ. ಇದೆಲ್ಲದರ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಚಿನ್ನಸ್ವಾಮಿ ಮೈದಾನದಲ್ಲಿ ನಡೆದ ಕಾಲ್ತುಳಿತ ದುರಂತ 11 ಮಂದಿಯ ಬದುಕನ್ನ ಕತ್ತಲೆಗೆ ದೂಡಿದೆ. ಕಾಲ್ತುಳಿತ ದುರಂತದಲ್ಲಿ ಯಲಹಂಕದ ಕನಕಶ್ರೀ ಲೇಔಟ್ನ 9ನೇ ತರಗತಿಯ ದಿವ್ಯಾಂಶಿ ಸಾವನ್ನಪ್ಪಿದ್ಲು. ತಾಯಿ ಜೊತೆ ಕೊಹ್ಲಿ ನೋಡಲು ಬಂದಿದ್ದ ದಿವ್ಯಾಂಶಿ ಕಾಲ್ತುಳಿತಕ್ಕೆ ಸಿಲುಕಿ ಉಸಿರುಗಟ್ಟಿ ಜೀವ ಬಿಟ್ಟಿದ್ಲು. ಮಗಳ ಕಳೆದುಕೊಂಡ ಕುಟುಂಬ ಈಗಲೂ ಕಣ್ಣೀರಿಡ್ತಿದೆ. ಮಗಳ ಫೋಟೋವನ್ನ ನೋಡಿಕೊಂಡು ಸಂಕಟ ಪಡ್ತಿದೆ. ಅದೆಷ್ಟೋ ಕನಸು ಕಟ್ಕೊಂಡಿದ್ದ ಮಗಳು ನಮ್ಮೆಲ್ಲರನ್ನೂ ಬಿಟ್ಟು ಹೋಗಿದ್ದಾಳೆ ಎಂದು ದುಃಖಿಸುತ್ತಿದ್ದಾರೆ. ನಾವು ನಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದೇವೆ. ಇದಕ್ಕೆಲ್ಲ ನೇರ ಕಾರಣ ಸರ್ಕಾರವೇ. ಸರ್ಕಾರದ ದೊಡ್ಡ ವೈಫಲ್ಯದಿಂದಲೇ ನನ್ನ ಮಗಳ ಸಾವಾಗಿದೆ ಎಂದು ಮೃತ ದಿವ್ಯಾಂಶಿ ತಾಯಿ ಅಶ್ವಿನಿ ಆಕ್ರೋಶ ಹೊರಹಾಕಿದ್ದಾರೆ. ಕಂಪ್ಲೀಟ್ ಸರ್ಕಾರ ಹೊಣೆ. ಪೊಲೀಸರ ಮೇಲೆ ತಪ್ಪ ಹಾಕೋದು ಇಟ್ಸ್ ಲೈಕ್ ಎಸ್ಕೇಪಿಂಗ್. ಇಟ್ಸ್ ಜಸ್ಟ್ ಪ್ಯೂರ್ ನೆಗ್ಲಿಜೆನ್ಸ್. ಅದೇ ಅವ್ರ ಮನೇಲಿ ಯಾರಿಗಾದ್ರೂ ಆಗಿದ್ರೆ ಸರ್ ಯಾಕೆ ಸರ್ ನಮ್ಮ ಸಿಎಂ ಅವ್ರ ಮಗನ ಕಳ್ಕೊಂಡಿದ್ದಾರೆ ತಾನೆ, ಅವ್ರಿಗೆ ನೋವು ಗೊತ್ತಿಲ್ವಾ ಅವ್ರಿಗೆ ಯಾವ ತರ ಇರುತ್ತೆ ಈ ನೋವು ಅಂತ ಗೊತ್ತಾಗಿರುತ್ತೆ ತಾನೆ. ನಾವು ಮಗುನ್ ಕಳ್ಕೊಂಡಿರೋ ಸಂಕಟದಲ್ಲಿದ್ದೀವಿ. ಹಾಸ್ಪಿಟ್ಲಲ್ಲಿ ಒಬ್ಬನ ಮಾತಾಡ್ದ, ಅದು ನಮಗೆ ತಡೆಯೋಕ್ಕಾಗಲಿಲ್ಲ. ನಾನು 3 ಹೆಣ್ಮಕ್ಳು ಎತ್ತಿದ್ದೀನಿ. ಎಷ್ಟು ಕಷ್ಟದಲ್ಲಿ ಬೆಳೆಸಿದೀವಿ ಗೊತ್ತಾ. ಹೆಣ್ಮಕ್ಳು ಅಂತ ಅವಮಾನ ಮಾಡಿದ್ರು. ಹೆಂಗ್ ಬೆಳೆಸ್ತೀಯ, ಏನು ಮಾಡ್ತೀಯ ಅಂದ್ರು. ಹಂಗೂ ನಾನು ಗಂಡು ಮಕ್ಳ ಥರ ಬೆಳೆಸ್ದೆ. ದೊಡ್ಡ ಮಗು ಇವಾಗ ಹೋಗಿರೋದು. ಅವಳು ಗಂಡು ಹುಡುಗನ ಥರ ಇದಾದ್ಲು. ಎಲ್ಲದರಲ್ಲಿ ಹುಲಿ ಥರ ಇದ್ಲು ಅವಳು. ಈಗ ಅವಳು ಬೆನ್ನೆಲುಬೇ ಹೊರ್ಟಾಯ್ತು. ಆರ್ಸಿಬಿ ವಿಜಯೋತ್ಸವ ಸಮಾರಂಭದ ವೇಳೆ ಚಿನ್ನಸ್ವಾಮಿ ಮೈದಾನದ ಬಳಿ ಕಾಲ್ತುಳಿತಕ್ಕೆ ಒಳಗಾಗಿ 11 ಮಂದಿ ಮೃತಪಟ್ಟಿದ್ರು. ದುರಂತದಲ್ಲಿ 45 ಮಂದಿ ಗಾಯಗೊಂಡಿದ್ರು. ಪ್ರಕರಣವನ್ನು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಸರ್ಕಾರ ಆದೇಶ ಮಾಡಿತ್ತು. ಜಿಲ್ಲಾಧಿಕಾರಿ ಜಗದೀಶ್ ಜಿ ನೇತೃತ್ವದಲ್ಲಿ ನಡೆಯುತ್ತಿರುವ ಮ್ಯಾಜಿಸ್ಟ್ರೇಟ್ ತನಿಖೆಯನ್ನ ಚುರುಕುಗೊಳಿಸಲಾಗಿದೆ. ದುರಂತ ನಡೆದಿರೋ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿ ಪಡೆದಿರೋ ಜಿಲ್ಲಾಧಿಕಾರಿ ಘಟನೆಯಲ್ಲಿ ಗಾಯಗೊಂಡವರಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಜೂನ್ 11ರಂದು ಹಾಜರಾಗಿ ಹೇಳಿಕೆ ನೀಡುವಂತೆ ನೋಟಿಸ್ ಜಾರಿ ಮಾಡಿದ್ದಾರೆ. ಬೆಳಿಗ್ಗೆ 11ರಿಂದ 1:30 ಬಂದು ಹೇಳಿಕೆ ನೀಡುವಂತೆ ಡಿಸಿ ನೋಟಿಸ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಗಾಯಾಳುಗಳಿಗೆ ಜಿಲ್ಲಾಧಿಕಾರಿಗಳ ನ್ಯಾಯಾಲಯದ ಸಭಾಂಗಣದಲ್ಲಿ ಹೇಳಿಕೆ ದಾಖಲಿಸುವುದಾಗಿ ನೋಟಿಸ್ನಲ್ಲಿ ಸೂಚಿಸಲಾಗಿದೆ. ಗಾಯಾಳುಗಳ ಹೇಳಿಕೆ ದಾಖಲಿಸಿದ ನಂತರ ಮೃತರ ಕುಟುಂಬಸ್ಥರ ಹಾಗೂ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಪಡೆಯಲು ಜಿಲ್ಲಾಧಿಕಾರಿಗಳು ಮುಂದಾಗಿದ್ದಾರೆಂದು ತಿಳಿದುಬಂದಿದೆ. ಮೇಘಾಲಯದ ಚಿರಾಪುಂಜಿ ಬಳಿ ಮಧ್ಯಪ್ರದೇಶದ ಇಂದೋರ್ ದಂಪತಿ ಹನಿಮೂನ್ಗೆ ಬಂದು ಏಕಾಏಕಿ ನಾಪತ್ತೆಯಾಗಿರೋದು ಭಾರೀ ಸಂಚಲನ ಮೂಡಿಸಿತ್ತು. ಇದೀಗ ನಾಪತ್ತೆ ಪ್ರಕರಣಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಸೋನಂ ಮತ್ತು ರಾಜಾ ರಘುವಂಶಿ ಹನಿಮೂನ್ಗೆ ಬಂದು ಮೇ 23ರಂದು ದಿಢೀರ್ ನಾಪತ್ತೆಯಾಗಿದ್ರು. ಮಿಸ್ಸಿಂಗ್ ಪ್ರಕರಣ ದಾಖಲಾಗ್ತಿದ್ದಂತೆ ಕಾರ್ಯಪ್ರವೃತ್ತರಾದ ಪೊಲೀಸರು ದಂಪತಿಗಾಗಿ ತೀವ್ರ ಹುಡುಕಾಟ ನಡೆಸಿದ್ರು. ನಂತರ ಜೂನ್ 2ರಂದು ರಾಜಾ ರಘುವಂಶಿಯ ಛಿದ್ರಗೊಂಡ ಮೃತದೇಹ ಹಳ್ಳದಲ್ಲಿ ಪತ್ತೆಯಾಗಿತ್ತು. ಆದರೆ ರಘುವಂಶಿ ಪತ್ನಿ ಸೋನಂ ಪತ್ತೆಯಾಗಿರಲಿಲ್ಲ. ಇದರಿಂದ ಅಪಹರಣ ಮಾಡಿದ ಅನುಮಾನ ವ್ಯಕ್ತವಾಗಿತ್ತು. ಆದರೆ ರಘುವಂಶಿಯ ಪತ್ನಿಯೇ ಮಾಡಿದ ಮಾಸ್ಟರ್ ಪ್ಲಾನ್ ಎಂದು ಗೊತ್ತಾಗಿದೆ. ಪ್ರಿಯಕರನ ಜೊತೆ ಸೇರಿ ಪತಿಯನ್ನ ತಾನೇ ಮುಗಿಸಿರೋದಾಗಿ ಸೋನಂ ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾಳೆ. ರಾಜಾ ರಘುವಂಶಿ ಕುಟುಂಬಸ್ಥರು ಈ ಪ್ರಕರಣವನ್ನ ಸಿಬಿಐ ತನಿಖೆಗೆ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ. ಮೇಘಾಲಯದ ಇಂದೋರ್ನಲ್ಲಿ ರಘುವಂಶಿ ಹತ್ಯೆ ಕೇಸ್ಗೆ ರೋಚಕ ಟ್ವಿಸ್ಟ್ ಸಿಕ್ಕಿದೆ. ಪತ್ನಿಯೇ ಕೊಲೆಯ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದೆ. ಇಂದೋರ್ ಮೂಲದ ರಾಜಾ ರಘುವಂಶಿ ಮತ್ತು ಸೋನಂ ಮೇ 11ರಂದು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು. ನವದಂಪತಿ ಮೇ 20ರಂದು ಹನಿಮೂನ್ಗೆಂದು ಮೇಘಾಲಯಕ್ಕೆ ತೆರಳಿದ್ದು ಪತ್ನಿಯೇ ಪತಿಯ ಹತ್ಯೆಗೆ ಸುಪಾರಿ ಕೊಟ್ಟಿದ್ಲು. ಮಧ್ಯಪ್ರದೇಶದಿಂದ 4 ಮಂದಿ ಹಂತಕರನ್ನ ಮೇಘಾಲಯಕ್ಕೆ ಕರೆಸಿಕೊಂಡಿದ್ದ ಸೋನಂ ಪತಿಯ ಹತ್ಯೆಗೆ ಮುಹೂರ್ತ ಇಟ್ಟಿದ್ಲು. ಸದ್ಯ ಪೊಲೀಸರು 4 ಹಂತಕರ ಪೈಕಿ 3ರನ್ನ ಬಂಧಿಸಿದ್ದಾರೆ. ಪತಿ ರಾಜಾ ರಘುವಂಶಿ ಹತ್ಯೆ ಮಾಡಿದ ಪತ್ನಿ ಸೋನಂಗೆ ರಾಜಾ ಕುಶ್ವಾಹ ಎಂಬಾತನ ಜೊತೆ ಅಕ್ರಮ ಸಂಬಂಧ ಇತ್ತು. ಈ ಕಾರಣದಿಂದಲೇ ಪತಿಯನ್ನ ಪತ್ನಿ ಹತ್ಯೆಗೈದಿದ್ದಾರೆ. ಕೊಲೆಗೆ ಸಹಾಯ ಮಾಡಿದ್ದ ಆಕಾಶ್, ವಿಶಾಲ್, ರಾಜ್ ಕುಶ್ವಾ ಎಂಬುವವರನ್ನ ಪೊಲೀಸರು ಬಂಧಿಸಿದ್ದಾರೆ. ಆನಂದ್ ಎಂಬ ಆರೋಪಿಯ ಬಂಧನ ಬಾಕಿ ಇದೆ. ಸೋನಂ ಪೋಷಕರು ಮಾತ್ರ ನನ್ನ ಮಗಳು ಕೊಲೆ ಮಾಡಿಲ್ಲ, ಪೊಲೀಸರೇ ಕಥೆ ಕಟ್ತಿದ್ದಾರೆ ಎಂದಿದ್ದಾರೆ. ವಿವಾಹಿತ ಮಹಿಳೆಯನ್ನ 17 ಬಾರಿ ಇರಿದು ಪ್ರಿಯಕರ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ಪೂರ್ಣಪ್ರಜ್ಞಾ ಲೇಔಟ್ನ ಹೋಟೆಲ್ನ ಓಯೋ ರೂಮ್ನಲ್ಲಿ ನಡೆದಿದೆ. ಟೆಕ್ಕಿ ಯಶಸ್ ಎಂಬಾತನಿಂದ ಹರಿಣಿ ಹತ್ಯೆಯಾಗಿದೆ. ಮೃತ ಹರಿಣಿಗೆ ಮದುವೆಯಾಗಿ 2 ಮಕ್ಕಳಿದ್ದಾರೆ. ಆದ್ರೂ ಯಶಸ್ ಜೊತೆ ಅನೈತಿಕ ಸಂಬಂಧ ಹೊಂದಿದ್ರು. ಸದ್ಯ ಸುಬ್ರಹ್ಮಣ್ಯಪುರ ಠಾಣೆಯ ಪೊಲೀಸರಿಂದ ಆರೋಪಿಯನ್ನ ಬಂಧಿಸಲಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ. ಗೃಹಿಣಿ ಹರಿಣಿ ಇದ್ದ ಏರಿಯಾ ಜಾತ್ರೆಗೆ ಹೋಗಿದ್ದ ಟೆಕ್ಕಿ ಯಶಸ್ಗೆ ಹರಿಣಿ ಪರಿಚಯವಾಗಿ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ರು. ಬಳಿಕ ಚಾಟಿಂಗ್, ಡೇಟಿಂಗ್, ಸುತ್ತಾಟ ಮಾಡಿದ್ರು. ಹರಿಣಿ ಪತಿ ದಾಸೇಗೌಡ
ಗೌಡನಿಗೆ ಪತ್ನಿ ಅನೈತಿಕ ಸಂಬಂಧ ಗೊತ್ತಾಗಿ ಹರಿಣಿ ಫೋನ್ ಕಿತ್ಕೊಂಡು ಮನೆಯಲ್ಲೇ ಕೂಡ ಹಾಕಿದ್ದ. ಕೆಲವು ತಿಂಗಳ ನಂತರ ಹೊರಗೆ ಬಂದಿದ್ದ ಹರಿಣಿ ಯಶಸ್ನನ್ನ ಸಂಪರ್ಕಿಸಿದ್ಲು. ಇತ್ತ ಹರಿಣಿ ಸಂಪರ್ಕಕ್ಕೆ ಸಿಗದೆ ಹುಚ್ಚನಂತೆ ಆಗಿದ್ದ ಪ್ರಿಯಕರ ಯಶಸ್ ಸಿಕ್ರೆ ಸಾಯಿಸೋಕೆ ನಿರ್ಧರಿಸಿದ್ದ. ಹೀಗಾಗಿ ಹರಿಣಿಯನ್ನ ಕೊಲೆ ಮಾಡೋಕೆ ಚಾಕು ಕೂಡ ಖರೀದಿಸಿದ್ದ. ಜೂನ್ 6ನೇ ತಾರೀಕು ಮಾತುಕತೆ ನಡೆಸಿ ಇಬ್ಬರು ಹೋಟೆಲ್ಗೆ ಹೋಗಿದ್ದು. ಈ ವೇಳೆ ಯಶಸ್ ಚಾಕುವಿನಿಂದ ಇರಿದು ಹರಿಣಿಯನ್ನ ಹತ್ಯೆ ಮಾಡಿದ್ದಾನೆ. ಹರಿಣಿ ಅವಾಯ್ಡ್ ಮಾಡಿದ್ದಕ್ಕೆ ಕೊಲೆ ಮಾಡಿದ್ದಾಗಿ ಆರೋಪಿ ತಪ್ಪೊಪ್ಪಿಕೊಂಡಿದ್ದಾನೆ. ಪಬ್ನಲ್ಲಿ ಹುಡುಗಿಗೆ ಹಾಯ್ ಬಾಯ್ ಹೇಳಿದ್ದಕ್ಕೆ ಗ್ಯಾಂಗ್ ವಾರ್ ನಡೆದಿದೆ. ಬೆಂಗಳೂರಿನ ಕೋರಮಂಗಲದ ಪಬ್ ಒಂದರಲ್ಲಿ ಈ ಘಟನೆ ನಡೆದಿದ್ದು, ಮೂವರನ್ನ ಕೋರಮಂಗಲ ಪೊಲೀಸರು ಬಂಧಿಸಿದ್ದಾರೆ. ಕೇರಳ ಮೂಲದ 2 ಗ್ಯಾಂಗ್ಗಳ ನಡುವೆ ಗಲಾಟೆ ನಡೆದಿದ್ದು, ನಡು ರಸ್ತೆಯಲ್ಲಿ ಯುವಕರು ಹೊಡೆದಾಡಿಕೊಂಡಿದ್ದಾರೆ. ಶ್ರೀಹರಿ ಎಂಬಾತನನ್ನ ರಸ್ತೆ ಪಕ್ಕ ಬೀಳಿಸಿ ಕಲ್ಲಿನಿಂದ ಹಲ್ಲೆ ಮಾಡಿದ್ದಾರೆ. ಹಲ್ಲೆಗೊಳಗಾದ ಶ್ರೀಹರಿ ಪೊಲೀಸರಿಗೆ ದೂರು ನೀಡಿದ್ದು, ಕೇರಳ ಮೂಲದ ಜಿಪ್ಸನ್ ಜಾರ್ಜ್ ಮತ್ತು ರಿಫಾಯ್ ಹಾಗೂ ಚಿಕ್ಕಮಗಳೂರು ಮೂಲದ ಮೆರಿಕ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಶನಿವಾರ ರಾತ್ರಿ ಕುಡಿಯಲು ಹೋಗಿದ್ದ ಒಂದು ಗುಂಪಿನಲ್ಲಿ 4 ಜನ ಹುಡುಗರಿದ್ದು, ಒಬ್ಬಳು ಹುಡುಗಿ ಇದ್ಲು. ಇನ್ನೊಂದು ಗುಂಪಲ್ಲೂ 5-6 ಜನರಿದ್ರು. 2 ಗ್ಯಾಂಗ್ ನಲ್ಲಿ ಕೇರಳ ಮೂಲದವರಿದ್ರು. ಯಾರು ಪರಿಚಯದವರಾಗಿರಲಿಲ್ಲ. ಆದರೆ ಪಬ್ ಒಳಗೆ ಹುಡುಗಿಗೆ ಹಾಯ್ ಬಾಯ್ ಮಾಡಿದ್ದಾರೆ ಅಂತ ಎಣ್ಣೆ ಮತ್ತಲ್ಲಿ ಹಲ್ಲೆ ಮಾಡಿದ್ದಾರೆ. ಶತಾಯ ಗತಾಯ ಕರ್ನಾಟಕದಲ್ಲಿ ಥಗ್ ಲೈಫ್ ಸಿನಿಮಾ ರಿಲೀಸ್ ಮಾಡಿಯೇ ತೀರ್ಬೇಕು ಅಂತ ಕಮಲ್ ಹಾಸನ್ ಪಟ್ಟು ಹಿಡಿದಂತಿದೆ. ಕ್ಷಮೆ ಕೇಳದ ಹೊರತು ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆ ಇಲ್ಲ ಅಂತ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದ ಕಮಲ್ ಹಾಸನ್ಗೆ ಬಿಗ್ ಶಾಕ್ ಆಗಿದೆ. ಸಿನಿಮಾದ ಬಿಡುಗಡೆಗೆ ಅವಕಾಶ ಕೊಡಬೇಕು, ಕರ್ನಾಟಕ ಸರ್ಕಾರಕ್ಕೆ ಸೂಚನೆ ನೀಡಬೇಕೆಂದು ಕಮಲ್ ಸಲ್ಲಿಸಿದ್ದ ಅರ್ಜಿ ತುರ್ತು ವಿಚಾರಣೆಗೆ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ. ಹೈಕೋರ್ಟ್ನಲ್ಲೇ ಅರ್ಜಿಯನ್ನ ಇತ್ಯರ್ಥ ಮಾಡಿಕೊಳ್ಬೇಕೆಂದು ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಹೀಗಾಗಿ ಕಮಲ್ ಹಾಸನ್ಗೆ ಬಿಗ್ ಶಾಕ್ ಎದುರಾಗಿದೆ. ಹೈಕೋರ್ಟ್ ಮುಂದಿನ ಆದೇಶ ಕೊಡುವವರೆಗೆ ಕಾಯಲೇಬೇಕಾದ ಅನಿವಾರ್ಯತೆಯಲ್ಲಿ ಕಮಲ್ ಹಾಸನ್ ಸಿಲುಕಿದ್ದಾರೆ. ಚಲಿಸುತ್ತಿದ್ದ ರೈಲಿನಿಂದ 10ಕ್ಕೂ ಅಧಿಕ ಪ್ರಯಾಣಿಕರು ಕೆಳಗೆ ಬಿದ್ದಿದ್ದು 5 ಸಾವನ್ನಪ್ಪಿರುವ ಘಟನೆ ಮಹಾರಾಷ್ಟ್ರದ ಮುಂಬ್ರಾದಲ್ಲಿ ನಡೆದಿದೆ. ಥಾಣೆ ಜಿಲ್ಲೆಯ ಮುಂಬ್ರಾ ಮತ್ತು ದಿವಾ ನಿಲ್ದಾಣಗಳ ನಡುವೆ ಈ ಘಟನೆ ನಡೆದಿದೆ. ರೈಲಿನಲ್ಲಿ ಅತಿಯಾದ ಜನಸಂದಣಿಯಿಂದಾಗಿ ಅಪಘಾತ ಸಂಭವಿಸಿದೆ. ಇದರಲ್ಲಿ ಅನೇಕ ಪ್ರಯಾಣಿಕರು ಬಾಗಿಲುಗಳಲ್ಲಿ ನೇತಾಡುತ್ತಾ ಪ್ರಯಾಣಿಸುತ್ತಿದ್ದರು. ಈ ಘಟನೆ ಬೆಳಗ್ಗೆ 10 ಗಂಟೆ ಸುಮಾರಿಗೆ ಮುಂಬ್ರಾ ನಿಲ್ದಾಣದ ಮೂಲಕ ಹಾದು ಹೋಗ್ತಿದ್ದಾಗ ಸಂಭವಿಸಿದೆ. ಪ್ರತ್ಯಕ್ಷದರ್ಶಿಗಳ ಪ್ರಕಾರ ಜನಸಂದಣಿಯ ಒತ್ತಡ ಮತ್ತು ಪ್ರಯಾಣಿಕರು ಬಾಗಿಲುಗಳ ಮೇಲೆ ನೇತಾಡುತ್ತಿದ್ದರಿಂದ ಅಪಘಾತ ಸಂಭವಿಸಿದೆ ಎನ್ನಲಾಗಿದೆ. ಗಾಯಾಳುಗಳನ್ನ ಥಾಣೆ ಸಿವಿಲ್ ಆಸ್ಪತ್ರೆ ಮತ್ತು ಕಲ್ಯಾಣ್ನಲ್ಲಿರುವ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಕೆಲವು ಪ್ರಯಾಣಿಕರ ಸ್ಥಿತಿ ಗಂಭೀರವಾಗಿದೆ. ರೈಲ್ವೆ ಆಡಳಿತ ಮಂಡಳಿ ಅಪಘಾತದ ತನಿಖೆಯನ್ನು ಪ್ರಾರಂಭಿಸಿದೆ. ಇನ್ನು ಅಪಘಾತದಿಂದಾಗಿ ಸೆಂಟ್ರಲ್ ರೈಲ್ವೆಯ ಸ್ಥಳೀಯ ರೈಲುಗಳ ಸೇವೆಯಲ್ಲಿ ವ್ಯತ್ಯಯ ಉಂಟಾಗಿತ್ತು. ಇದರಿಂದಾಗಿ ಪ್ರಯಾಣಿಕರು ಪರದಾಡಿದ್ರು. ಪ್ರತಿದಿನ 80 ಲಕ್ಷ ಪ್ರಯಾಣಿಕರು ಮುಂಬೈನ ಸ್ಥಳೀಯ ರೈಲುಗಳಲ್ಲಿ ಪ್ರಯಾಣಿಸುತ್ತಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ 3ನೇ ಅವಧಿಯ ಕೇಂದ್ರ ಸರ್ಕಾರಕ್ಕೆ ಭರ್ತಿ 1 ವರ್ಷ ಪೂರೈಸಿದೆ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ 11 ವರ್ಷಗಳಲ್ಲಿ ಭಾರತ ನಡೆದು ಬಂದ ದಾರಿಯನ್ನ ಟ್ವೀಟ್ ಮೂಲಕ ಸ್ಮರಿಸಿಕೊಂಡಿದ್ದಾರೆ. ಕಳೆದ 11 ವರ್ಷಗಳ ಅವಧಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ದೇಶ ಸಾಧಿಸಿದ ಪ್ರಗತಿಯನ್ನ ಕಂಡು ಇಡೀ ವಿಶ್ವವೇ ಕೊಂಡಾಡ್ತಿದೆ. ಕಳೆದ 11 ವರ್ಷಗಳಲ್ಲಿ ಭಾರತವು ವೇಗವಾಗಿ ಬೆಳೀತಾ ಇರುವ ಪ್ರಮುಖ ಆರ್ಥಿಕತೆಯಾಗಿ ಮಾರ್ಪಟ್ಟಿದೆ. ಹವಾಮಾನ ಕ್ರಮ ಮತ್ತು ಡಿಜಿಟಲ್ ನಾವೀನ್ಯತೆ ಮುಂತಾದ ಪ್ರಮುಖ ವಿಷಯಗಳ ಕುರಿತು ಪ್ರಮುಖ ಜಾಗತಿಕ ಧ್ವನಿಯಾಗಿದೆ ಅಂತ ಪ್ರತಿಪಾದಿಸಿದ್ದಾರೆ. ಇನ್ನು ಉತ್ತಮ ಆಡಳಿತ ಮತ್ತು ಪರಿವರ್ತನೆಯ ಮೇಲೆ ಸ್ಪಷ್ಟ ಗಮನ ಹರಿಸಲಾಗಿದೆ. ವಿವಿಧ ಕ್ಷೇತ್ರಗಳಲ್ಲಿ ಭಾರತ ಸಾಧಿಸಿದ ಪ್ರಗತಿ ಅನುಕರಣೀಯವಾಗಿದೆ ಅಂತ ಪ್ರಧಾನಿ ಮೋದಿ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ 11 ವರ್ಷ ಪೂರೈಸಿದ ಕೇಂದ್ರ ಸರ್ಕಾರಕ್ಕೆ 0 ಅಂಕ ಕೊಡ್ತೀನಿ ಎಂದಿದ್ದಾರೆ. ಖರ್ಗೆ ಕೂಡ ಟ್ವೀಟ್ ಮಾಡಿ ಕಳೆದ 11 ವರ್ಷದಲ್ಲಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಪ್ರಜಾಪ್ರಭುತ್ವ, ಆರ್ಥಿಕತೆ ಮತ್ತು ಸಾಮಾಜಿಕ ರಚನೆ ಮೇಲೆ ಆಳವಾದ ಹೊಡೆತ ಕೊಟ್ಟಿದೆ ಎಂದಿದ್ದಾರೆ. ರಾಜ್ಯದಲ್ಲಿ ಮುಂಗಾರು ಮಳೆ ಮತ್ತೆ ಚುರುಕು ಪಡೆದುಕೊಂಡಿದೆ. ಇಂದು ರಾಜ್ಯದ ಹಲವೆಡೆ ವರುಣನ ಅಬ್ಬರ ಜೋರಾಗಿದೆ. ಬೆಂಗಳೂರಿನಲ್ಲೂ ಮೋಡ ಕವಿದ ವಾತಾವರಣ ಇದ್ದು ಅಲ್ಲಲ್ಲಿ ಮಳೆಯಾಗಿದೆ. ಬೀದರ್ನಲ್ಲಿ ಧಾರಾಕಾರ ಮಳೆಯಾಗಿದೆ. ಬೀದರ್, ಔರಾದ್, ಕಮಲ್ ನಗರ, ಬಾಲ್ಕಿ, ಹುಮ್ನಾಬಾದ್, ಬಸವ ಕಲ್ಯಾಣ ಸೇರಿದಂತೆ ಜಿಲ್ಲಾದ್ಯಂತ ಮಳೆಯಾಗಿದೆ. ರಣ ಬಿಸಿಲಿಗೆ ಹೈರಾಣಾಗಿದ್ದ ಜುಂಟಿಗೆ ಮಳೆರಾಯ ತಂಪೆರೆದಿದ್ದಾನೆ. ವಿಜಯಪುರ ಜಿಲ್ಲಾದ್ಯಂತ ರಾತ್ರಿಯಿಡೀ ಭಾರೀ ಮಳೆಯಾಗಿದೆ. ಮಳೆಯಿಂದಾಗಿ ಮನೆಯ ಮೇಲ್ಚಾವಣಿ ಕುಸಿದು ಮನೆಯಲ್ಲಿ ಮಲಗಿದ್ದ ಗೃಹಿಣಿ ಸಾವನ್ನಪ್ಪಿದ ಘಟನೆ ನಡೆದಿದೆ. ಸಂಗೀತ ಗಂಡ ಬಾಳಾಸಾಹೇಬ ಪಾಟೀಲ್ 30 ವರ್ಷ ವಯಸ್ಸಿನ ವ್ಯಕ್ತಿ ಮೃತ ದುರ್ದೈವಿಯಾಗಿದ್ದಾರೆ. ದೇವಣಗಾಂವ ಗ್ರಾಮದಲ್ಲಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಇನ್ನು ಇಂದಿನಿಂದ ಜೂನ್ 13ರವರೆಗೂ ಬೆಂಗಳೂರಿನಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ಕೊಟ್ಟಿದೆ. ಕರಾವಳಿ ಭಾಗದಲ್ಲಿ ಜೂನ್ 17ರವರೆಗೂ ಭಾರೀ ಮಳೆಯಾಗಲಿದ್ದು ರಾಜ್ಯಾದ್ಯಂತ ಜೂನ್ 12ನೇ ತಾರೀಕು ಗುಡುಗು ಸಹಿತ ಭಾರೀ ಗಾಳಿ ಮಳೆ ಆಗಲಿದೆ ಅಂತ ಎಚ್ಚರಿಕೆ ಕೊಡಲಾಗಿದೆ.